ಕರಸೇವಕ ಶ್ರೀಕಾಂತ್ಗೆ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕರೂ ಕೂಡ ಕೇಸರಿಯ ಕೋಪ ಮಾತ್ರ ತಣ್ಣಗಾಗ್ತಾ ಇಲ್ಲ. ಶ್ರೀಕಾಂತ್ ಅರೆಸ್ಟ್ ಆಗಿದ್ದ ಹುಬ್ಬಳ್ಳಿ ಶಹರ ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಶುರುವಾದಂತಹ ನಾನು ಕರಸೇವಕ ಅಭಿಯಾನ ಇದೀಗ ಹುಬ್ಬಳ್ಳಿಗೆ ಶಿಫ್ಟ್ ಆಗಿದೆ. ಶ್ರೀಕಾಂತ್ಗೆ ಬೇಲ್ ಆಗ್ತಾ ಇದ್ದಂತೆ ಶಹರ ಪೊಲೀಸ್ ಠಾಣೆಯ ಎದುರು ಕೇಸರಿ ಪಡೆ ಧಾವಿಸಿ ಬಂದಿದೆ. ನಾನು ಕರಸೇವಕ, ನನ್ನನ್ನ ಬಂಧಿಸಿ ಅಂತ ಶಹರ ಠಾಣೆಯ ಎದುರು ಹೋರಾಟವನ್ನ ಮಾಡಿದ್ದಾರೆ. ಮಾಜಿ ಶಾಸಕ ಅಶೋಕ್ ಕಾಟವೆ ನೇತೃತ್ವದಲ್ಲಿ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆಯನ್ನ ತಣ್ಣಗಾಗಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಬೇಲಾಯ್ತು ಶ್ರೀಕಾಂತ್ ಪೂಜಾರಿಗೆ, ಆದರೆ ಆ ಹೋರಾಟದ ಕಿಚ್ಚು ಇನ್ನೂ ಮಾತ್ರ ಆರ್ತಾ ಇಲ್ಲ. ಇದೀಗ ನಾನು ಶ್ರೀಕಾಂತ್ ಪೂಜಾರಿ, ನಾನು ಕರಸೇವಕ ಅನ್ನುವಂತಹ ಹೋರಾಟ ಹುಬ್ಬಳ್ಳಿಗೆ ಇದೀಗ ಕಾಲಿಡ್ತಾ ಇದೆ. ಹೋರಾಟ ಯಾವ ರೀತಿಯಾಗಿ ನಡೀತು, ಪೊಲೀಸ್ ಠಾಣೆಗೆ ಯಾವ ರೀತಿಯಾಗಿ ಮುತ್ತಿಗೆ ಹಾಕಿದ್ರು ಬಿಜೆಪಿ ಕಾರ್ಯಕರ್ತರು, ಅದೇ ರೀತಿಯಾಗಿ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಏನೆಲ್ಲ ಹರಸಾಹಸ ಪಟ್ಟರು ಅಂತ? ಸಂತೋಷ್, ಶ್ರೀಕಾಂತ್ ಪೂಜಾರಿಯ ಬಂಧನ ಹಿನ್ನೆಲೆ ಬಿಜೆಪಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಈ ಒಂದು ಪ್ರತಿಭಟನೆಗೆ ರಾಜ್ಯಾದ್ಯಂತ ಉತ್ತಮವಾದಂತಹ ಬೆಂಬಲವನ್ನ ಇಲ್ಲಿ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಆದ್ರೆ ಬೆನ್ನಲ್ಲೇ ಇಲ್ಲಿ ಅಂದ್ರೆ ಅಶೋಕ್ ಅವರು ಹುಬ್ಬಳ್ಳಿಯ ಟೌನ್ ಪೊಲೀಸ್ ಠಾಣೆಯ ಮುಂದುಗಡೆ ಇಲ್ಲಿ ಅಂದ್ರೆ ಪ್ರತಿಭಟನೆ ಮಾಡಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಾದ್ರು. ಅವ್ರಿಗೂ ಸಹ ಇಲ್ಲಿ ಅಂದ್ರೆ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳಲಾಯಿತು. ಅದರ ನಂತರ ಈಗ ಅಂದ್ರೆ ಇವತ್ತು ಸಂತೋಷ್ ಇಲ್ಲಿ ಒಂದ್ ಕಡೆ ಅಂದ್ರೆ ಶ್ರೀಕಾಂತ್ ಪೂಜಾರಿಗೆ ಇವತ್ತು ಒಂದು ಜಾಮೀನು ಸಿಕ್ತು. ಆ ಜಾಮೀನು ಹಿನ್ನೆಲೆಯಲ್ಲಿ ನಾಳೆ ಇಲ್ಲಿ ಜೈಲಿನಿಂದ ಇಲ್ಲಿ ಅಂದ್ರೆ ಹೊರಗಡೆ ಇಲ್ಲಿ ಅಂದ್ರೆ ಶ್ರೀಕಾಂತ್ ಪೂಜಾರಿ ಬರ್ತಾರೆ. ಆದ್ರೆ ಒಂದ್ ಕಡೆ ಅಂದ್ರೆ ಜಾಮೀನು, ಇನ್ನೊಂದು ಕಡೆ ಅಂತಂದ್ರೆ ಅದನ್ನ ಬಂಧನ ಹಿನ್ನೆಲೆ ಅದನ್ನ ವಿರೋಧಿಸಿ ಇಲ್ಲಿ ಅಂತಂದ್ರೆ ನಾನು ಕರಸೇವಕ, ನನ್ನನ್ನ ಬಂಧಿಸಿ ಅಭಿಯಾನವನ್ನ ಇಲ್ಲಿ ನಿನ್ನೆ ಬಿಜೆಪಿ ಕಾರ್ಯಕರ್ತರು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಹುಬ್ಬಳ್ಳಿಯ ಯಾವ ಪೊಲೀಸರು ಬಂದಿದ್ದಾರೆ, ಹುಬ್ಬಳ್ಳಿ ಏನಂದ್ರೆ ಶ್ರೀಕಾಂತ್ ಪೂಜಾರಿನ ಯಾವ ಪೊಲೀಸರು ಬಂಧಿಸಿದ್ರು ಅದೇ ಪೊಲೀಸ್ ಠಾಣೆಯ ಮುಂದ್ಗಡೆ ಇಲ್ಲಿ ಅಂದ್ರೆ ಬಿಜೆಪಿಯ ಮುಖಂಡರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾರೆ. ಈ ಸಮಯದಲ್ಲಿ ನಾನು ಕರಸೇವಾ, ನನ್ನನ್ನ ಬಂಧಿಸಿ ಅಂತೇಳಿ ಘೋಷಣೆ ಹಾಕ್ತಾರೆ. ಇಂತಹ ಸಮಯದಲ್ಲಿ ಅಂದ್ರೆ ಪ್ರತಿಭಟನಾ ನಿರತರೇನಿದ್ರೆ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಇಲ್ಲಿ ಮಾಜಿ ಶಾಸಕ ಅಶೋಕ್ ಕಾಟ್ವೆ, ಜಯಪ್ರಕಾಶ್ ಕಟ್ಟಿ, ಸಂತೋಷ್ ಚವಾಣ್, ದತ್ತಮೂರ್ತಿ ಕುಲಕರ್ಣಿ ಸೇರಿದಂತೆ 30 ಕಾರ್ಯಕರ್ತರ ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಸರ್